ಇದೇನಪ್ಪ ಇದು ಈಗ? ಇದೇನಪ್ಪ ಇದು? ಉಳೋ ಹೊಲ್ದಾಗೆ ಕಲ್ಲು ಬಂಡೆ ಅಡ್ಡ ಬಂದ್ಬಿಟ್ಟೈತೆ. ಏನಾಯ್ತಣ್ಣ? ಬಾ ಮಗ, ಕಲ್ಲು ಬಂಡೆ ಅಡ್ಡ ಬಂದ್ಬಿಟ್ಟದೆ. ಒಸಿ ಬದಿಗೆ ಹಾಕಮ್ಮ, ಹಿಡ್ಕೋ ಬಾ. ಒಸಿ ಸೊಳ್ಳ ಮಾಡ್ಕೊಂಗ್ಯಾ? ಓ ಹಾಕೋ. ಇರು, ಲಿಂಗಣ್ಣನು ಕೂಗ್ತೀನಿ. ಕೂಗು ಕೂಗು. ಓ ಲಿಂಗಣ್ಣ, ಓ ಕಲ್ಲು ಬಂಡೆ ಆಟ ಬಂದ್ಬಿಟ್ಟದೆ. ಬಾಡ ಒಸಿ. ತಂದಾನಾರೆ ತಾನಾರೆ ಈ ಪಾರ್ಟಿಕಲ್ಗೆ ನನ್ನನ್ ಬೇರೆ ಕಲ್ತ್ರ ವಾದ್ರೆ ಹೋಯ್ತದಪ್ಪ. ಕೈ ಹಾಕಣ. ಹೋಗ್ ಗಟ್ಟಿ ಅದೇ. ಹೋಗ್. ಏನ ಕಿಸಿತಿದ್ದೆ? ಕೈ ಹಾಕ. ಸೊಳ್ಳ ಮಾಡ್ಕೋಸಿ. ಆ ಕಡೆ ಸೊಳ್ಳ ಮಾಡ್ಕೊಳ್ಳೋಸಿ. ಏನಮ್ಮ ಕೂಗ್ದ? ಬತಾವ್ನೆ ಅಣ್ಣ, ಮಗ ಅಳ್ತಾಯ್ತು. ಬತ್ತೀನಿರು. ಒಸಿ ಕಲ್ಲು ಬಂದೆ. ಆರೇರ ಜಾತೆ ಅಂತ ಕಿಡ್ನಿ ಬೇಕು, ಕಿಡ್ನಿ ಹಾಕ್ಬೇಕು, ಮೀಟ್ ಬೇಕು, ಎತ್ತೆಸಿಬೇಕು ಅಷ್ಟೇ. ಸರಿ ಮಗ. ಆಯ್ತದೆ, ಎತ್ತು. ನಿನ್ನೆ ಬಂದ್ಬಿಡು. ತಂದಾನಾರೆ ತಾನಾರೆ ದೇವು, ಏನಾಯ್ತಲ್ಲ? ಕಲ್ಲು ಬಂಡೆ ಅಡ್ಡ ಬಂದ್ಬಿಟ್ಟದೆ ಮಗ. ಬದಿಗೆ ಹಾಕಕ್ಕಿತ್ತು. ಬಾ ಒಸಿ ಕೈ ಹಾಕೋ ಹಂಗೆ. ಬಾ ಸೊಳ್ಳ ಮಾಡ್ಕೋ. ನೀ ಬಿಡೋಣ. ಹಾ ಬಿಡು. ಸರಿ ಮಗ, ಆಯ್ತು. ಆ ಕಡೆ ಕುಸಿ ಪಾತಿ ಮಾಡ್ಕೋ. ಆಯ್ತದೆ ಮಗ, ಎತ್ತು. ಇರಲ್ಲ. ಎತ್ತು ದೇವು. ಆಯ್ತದೆ, ಎತ್ತು. ಹೋದೆವು. ಎತ್ತು. ಎತ್ತು ದೇವು. ಗಟ್ಟಿ ಮೈಯ ಮಿಟ್ಟಿಯೊಳಗೆ ಅಡಗಿಸಿದ ಶೂರ, ಗಟ್ಟಿ ಮೈಯ ಮಿಟ್ಟಿಯೊಳಗೆ ಅಡಗಿಸಿದ ಶೂರ, ನಟ್ಟ ನಡುವಿನ ಚಿಟ್ಟೆಯ ತೆರೆದಿ ಹಾರುವುದೋ ದೂರ, ನಟ್ಟ ನಡುವಿನ ಚಿಟ್ಟೆಯ ತೆರೆದಿ ಹಾರುವುದೋ ದೂರ. ಅಜ್ಜ, ಅಷ್ಟು ಭಾರವಾದ ಕಲ್ಲ ಅವ್ರೊಬ್ರೇ ಬಿಸಾಕ್ಬಿಟ್ರ? ಅದು ಬರೀ ಕಲ್ಲಲ್ಲ ಮಕ್ಕಳೇ, ಆ ಹಳ್ಳಿಯ ತಾಪತ್ರಯ ಅನ್ನೋ ಕಗ್ಗಲ್ಲು ಬೀಸಿ ಒಗೆದದನ್ನ ದೇವರಾಜ. ಹೀಗೆ ಆ ಹಳ್ಳಿಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ದೇವರಾಜ ಅದನ್ನ ತಾಳ್ಮೆಯಿಂದ ಜಾಣತನದಿಂದ ನಿಭಾಯಿಸ್ತಾ ಇದ್ದ. ಅಲ್ಲ ಯಜಮಾನ್ರೆ, ಬಡವರ ಮನೆ ಹೆಣ್ಣು ಅಂತ ನನ್ ಮಗನ್ ತಕೊಂಡ್ ಬಂದಲ್ಲ, ನನ್ ತಟ್ಟೆಗೆ ವಿಷ ಬೆರ್ಸೋಳೆ ಈ ಬೇವರ್ಸಿ. ಇದು ನ್ಯಾಯವಾ? ನೀವೇ ತೀರ್ಮಾನ ತಗೊಳ್ಳಿ. ಬಡವರ ಮನೆ ಬಿಡ್ಗಾಸಿ ಬಿಡ್ದಂಗೆ ಇವಳು ದೋಚಿಯಳು, ಇವಳು ಬಿಕನಾಸಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನನ್ನೇ ಬಿಕನಾಸಿ ಅಂತೇನೆ. ನೀನು ಕಡೆ ದರ್ಬೇಸಿ, ನೀನು ಕಡೆ ಹಡದೆ. ಅಯ್ಯೋ ಅಯ್ಯೋ ಅಯ್ಯೋ, ಊರವ್ರ ಮುಂದೆ ಎಲ್ಲ ನನ್ನನ್ನೇ ಹಡ್ಬೆ ಅಂತ ಬೈತಿದ್ರು. ನೋಡ್ಕೊಂಡು ನಿಂತಿದ್ಯಲ್ಲ ನಾಚಿ ಕೆಟ್ಟವ್ರೆ ಇವಳನ್ನ. ಸಾಕು, ಸುಮ್ ನಿಂತ್ಕ. ನಾನು ಅವಾಗ್ಲಿಂದ ನೋಡ್ತೇವನೆ ದೊಡ್ಡವರು ಪಂಚಾಯತಿ ಕಟ್ಟೆ ಕೂತಿರೋದು ಯಾಕೆ ಅಂತ. ನೀವೇ ಜಗಾಡ್ಕೊಂಡ್ರೆ ನಾವಿರೋದು ಯಾಕೆ ಹೇಳ್ತೀನಿ? ನಾನು ಅಕ್ಕಿ ಹೇಳುದು, ಹೆಣ್ಮಕ್ಳು ಪ್ರಾಯಕ್ ಬಂದಾಗ ತಗ್ಗಿ ಬಗ್ಗಿ ನಡಿಬೇಕು. ವಯಸ್ಸಲ್ಲಿದ್ದಾಗ ನೀನೆಷ್ಟು ಆಟ ಆಡಿದ್ಯ ಅಂತ ನನಗ್ ಗೊತ್ತಿಲ್ವೇನು? ಇರ್ಲಿ ಗೌಡ್ರೆ. ಏನ್ ವಿಷಯ ಗೌಡ್ರೆ? ಅದೇ ಅತ್ತೆ ಸೊಸೆ ಜಗಳ. ಈ ರಂಗಕ್ಕನ್ ಸೊಸೆ ಕಂಬ್ಲಿ
ಊಟಕ್ಕೆ ವಿಷ ಹಾಕ್ಬಿಟ್ಟವಳೆ ಅಂತ ಪಂಚಾಯತಿ ಕಳ್ಸವ್ರೆ. ಹೂ ಕಣಪ್ಪ ಅರ್ಸು, ನಾ ತಿನ್ನೋದಕ್ಕೆ ಡಾಕ್ಟ್ರು ಏನಂದ್ರು? ಇನ್ನೇನಂತಾರೆ, ಊಟಕ್ಕೆ ಮಿಸ್ ಹಾಕವಳೆ ಅಂತಾರೆ. ಡಾಕ್ಟ್ರು ಕೊಟ್ಟಿರೋ ಚೀಟಿ ಇದೆಯಾ? ಅಯ್ಯೋ, ಇನ್ನು ಏನ್ ನೋಡ್ತಾ ನಿಂತಿದಿಲ್ಲ, ಹೂವ ಸಾಯ್ತಾ ಬಿದ್ದೇನು ಹೋಗ್ಕೊಡಲ್ಲ. ಹೌದು, ಫುಡ್ ಪಾಯ್ಸನ್ ಆಗಿದೆ. ಕೇಳಿಸ್ಕೊಳ್ಳಿ, ಫುಡ್ ಪಾಯ್ಸನ್ ಅಂದ್ರೆ ಫುಡ್ಗೆ ಪಾಯ್ಸನ್ ಹಾಕಿದ್ದಾರೆ ಅಂತಲ್ಲ. ಜಾತ್ರೆಯಲ್ಲಿ ಕಲಾಯಿ ಮಾಡ್ತಾರೆ, ಪಾತ್ರೆಯಲ್ಲಿ ಅಡಿಗೆ ಮಾಡಿರೋದ್ರಿಂದ ಊಟ ವಿಷ ಆಗ್ತಿರ್ಗಿರುತ್ತೆ. ಅದನ್ನು ತಿಂದು ಹಿಂಗಾಗಿದೆ ಅಷ್ಟೇ. ನಿನ್ನ ಸೊಸೆ ವಿಷ ಹಾಕಿದಾಳೆ ಅಂತಲ್ಲ. ಬಾರಮ್ಮ ಇಲ್ಲಿ, ಬಾರಮ್ಮ ಇಲ್ಲಿ, ನೀನು ಬಮ್ಮ ಇಲ್ಲಿ. ನೋಡಮ್ಮ, ಈಕೆ ತನ್ನಪ್ಪ ಅಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಿನ್ನ ಮನೆಗೆ ಸೊಸೆಯಾಗಿ ಬಂದವಳೆ. ಅಂದಮೇಲೆ ನೀನು ಅವಳನ್ನ ನಂಬಬೇಕು, ಚೆನ್ನಾಗಿ ನೋಡ್ಕೋಬೇಕು. ಒಂದು ಕಾಲದಲ್ಲಿ ನೀನು ಸೊಸೆ ಆಗಿದ್ದವಳು ಅನ್ನೋದನ್ನ ಮರಿಬೇಡ. ನೀನು ಅಷ್ಟೇ ಕಣಮ್ಮ, ನಾಳೆ ನಿನಗೂ ಒಬ್ಬ ಮಗ ಹುಟ್ಟಿ ಅವನಿಗೂ ಮದುವೆ ಮಾಡಿದ್ಮೇಲೆ ನಿನಗೂ ಒಬ್ಳು ಸೊಸೆ ಬರ್ತಾಳೆ ಅನ್ನೋದನ್ನ ಮರಿಬೇಡ. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗೋದನ್ನ ಕಲೀರಿ. ಹೆಣ್ಣು ಮಕ್ಕಳು ಚೆನ್ನಾಗಿದ್ರೆ 10 ಕುಟುಂಬ ಚೆನ್ನಾಗಿರುತ್ತೆ, 10 ಕುಟುಂಬ ಚೆನ್ನಾಗಿದ್ರೆ 100 ಹಳ್ಳಿ ಚೆನ್ನಾಗಿರುತ್ತೆ, 100 ಹಳ್ಳಿ ಚೆನ್ನಾಗಿದ್ರೆ ಒಂದು ದೇಶನೇ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗೋದನ್ನ ಕಲೀರಿ. ಹ, ನಡಿ ನಡಿ. ಹೀಗೆ ಯಾವುದೇ ಅಧಿಕಾರ ಇಲ್ಲದ ಅರಸರು ಜನರ ಪ್ರೀತಿಗೆ ಹತ್ತಿರವಾಗ್ತಾರೆ. ಹಾಗೆ ಮುಂದೊಂದು ದಿನ ಅವಿರೋಧವಾಗಿ ಶಾಸಕರನ್ನಾಗಿ ಮಾಡ್ತಾರೆ. 2 ಬಾರಿ ಶಾಸಕರಾಗ್ತಾರೆ. ಹಾಗೆ ಕಾರ್ಮಿಕ ಸಚಿವರು ಆಗ್ತಾರೆ, ಸಾರಿಗೆ ಸಚಿವರು ಆಗ್ತಾರೆ. ಮುಂದೊಂದು ದಿನ ನಮ್ಮನ್ನಾಳೋ ಮುಖ್ಯಮಂತ್ರಿನೂ ಆಗ್ತಾರೆ. ಆಗ ಅವ್ವ ಬಂದು ಅಜ್ಜ ನಾಳೆ ಬರ್ತೀವಿ, ನಾಳೆ ಕತೆ ಹೇಳು. ಹಾ ಸರಿ, ಬರ್ತೀವಿ ಅಜ್ಜ. ಹುಷಾರು ಹುಷಾರು. ಸರಿ, ಬರ್ತೀವಿ. ಓಕೆ, ಹಾ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ. ಲಿಂಗಯ್ಯ ದಯ ಮಾಡೋ. ಯಾವಲ್ಲ ಇವ ಹೋದಲೆಲ್ಲ ಬಿಕ್ಕಳಿಸ್ತಾನಲ್ಲೋ. ಮೇಲ್ ನೋಡು, ಮಂಟೇದ. ಏನ್ರಪ್ಪ ನಿಮ್ದು? ಕೇಳದ್ ನೋಡು. ಲಿಂಗಯ್ಯ ದಯ ಮಾಡೋ. ನೀನು ಮೇಲೂ ನೋಡ್ಬೇಡ, ಕೆಳಗೂ ನೋಡ್ಬೇಡ, ಮಧ್ಯ ನೋಡು. ಅಷ್ಟು ದೂರದಿಂದ ಹಾಕ್ತಾ ಬಂದಿದ್ದೀವಿ, ಗಂಟ್ಲು. ಹೋಗು, ಆ ಬಾವಿಲಿ ನೀರ್ ಸೇರ್ಕೊಂಡ್ ಬಾ. ಇರು, ಬರ್ತೀನಿ. ಆ ಬಾವಿ ಮಠದ ಬಾವಿ ಅಲ್ವಾ? ಹೌದು. ನಾವೇನಾದ್ರೂ ಹೋಗಿ ಮುಟ್ಟಿದಿದ್ರೆ ಮಡಿ ಮೈಲ್ಗೆ ಅಂತ ಏನಾದ್ರು? ಯಾವ ಕಾಲದಲ್ಲಿ ಇದ್ದೀಯೋ? ಅಲ್ಲ, ಆ ಬಾವಿಗೋಸ್ಕರ ಈ ಊರಲ್ಲಿ ದೊಡ್ಡ ಜಗಳ ಆಗಿತ್ತಲ್ವಾ? ಆಗಿತ್ತು. ಆದ್ರೆ ಈಗ ಜಗಳ ಪಂಚಾಯಿತಿ ಎಲ್ಲ ಮುಗ್ದು ಅದು ಸಾರ್ವಜನಿಕರ ಬಾವಿ ಆಗಿದೆ. ಹೌದಾ? ಅದ್ಯಾವಾಗಾಯ್ತು? ಅದೇ ನಮ್ಮ ದೇವರಾಜ ಅರಸರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದಪ್ಪ. ಬೇಕಿಲ್ಲದಿದ್ದಾಗ ಬೆಂಕಿಯ ಮಳೆ ಸುರಿಸಿ ಉರಿಸಿಕೊಳ್ಳಲು ಬಾರದೆ. ಬೇಕಿಲ್ಲದಿದ್ದಾಗ ಬೆಂಕಿಯ ಮಳೆ ಸುರಿಸಿ ಉರಿಸಿಕೊಳ್ಳಲು ಬಾರದೆ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾ.
ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ ಲೋಕ ತಲ್ಲಣಿಸುತ್ತಾವೋ ಲೋಕ ತಲ್ಲಣಿಸುತ್ತಾವೋ ಎಲ್ಲರೂ ಸಮಾನವಾಗಿ ಬಳಸಬೇಕು ಅಂತ ದೇವರಾಜ್ ಅರಸೋರು ಆಜ್ಞೆ ಹೊರಡ್ಸೋರು ಅಂತ ಕಂಡ್ರಪ್ಪ. ಯಾವಲ್ಲವನು ಬಾವಿ ಮುಟ್ಟನು? ಇದು ಮಠದ ಬಾವಿ ಅಂತ ಗೊತ್ತಿಲ್ವೋ? ಊರಿನ ರೀತಿ ನಿವಾಸಗಳನ್ನೆಲ್ಲ ಮರ್ತೋಗಿದ್ದೀರಾ ನೀವು? ಊರಿಗೆಲ್ಲ ಬರಗಾಲ ಬಂದೈತ್ರಿ, ಕುಡಿಯಕ್ಕ ಒಂದು ಹನಿ ನೀರಿಲ್ರಿ ಅಪ್ಪ. ನಮಗಿರ್ಲಿ ಹಸುಗೊಸು ಕುಡಿಯಕ್ಕೂ ಒಂದು ತೊಟ್ಟ ನೀರಿಲ್ರ ಬುದ್ಧಿವರ. ದನ ಕರುಗಳು ಕುಡಿಯಕ್ ನೀರಿಲ್ಲ ಸಾಯ್ತಾವೇದನೆ. ಹುಷಾರಿಲ್ದೆ ಮಾತ್ರೆ ನುಂಗಕ್ಕೂ ಅಟ್ಟಾಗ ಒಂದ್ ತೊಟ್ಟು ನೀರಿಲ್ಲ ಬುದ್ಧಿಯಾರ. ಎಲ್ಗೋದ್ರು ಯಾರು ಒಂದ್ ತೊಟ್ಟು ನೀರ್ ಕೊಡಲ್ಲ. ಅದು ನಿಮ್ಮ ಪಾಪದ ಫಲ. ಬುದ್ಧಿಯಾರ ಮುಖ್ಯಮಂತ್ರಿಯವರೇ ಆಜ್ಞೆ ಹೊರಡ್ಸಾರಲ್ರಿ ಅಪ್ಪ. ಆ ಅರಸು ಅವ್ರಿಗೆ ಏನ್ ಗೊತ್ತಾಗುತ್ತೆ ನಮ್ಮ ಮಠದ ನೀತಿ ನಿಯಮಗಳೆಲ್ಲ? ನಿಮಗ ಬಾವಿ ಮುಟ್ಟಿಸ್ಬಿಟ್ಟು ಪರಿಹಾರ ಇಲ್ದಿರೋ ಪಾಪ ಹೊತ್ಕೊಳ್ಳೋಕೆ ನಾವು ತಯಾರಿಲ್ಲ. ತಲಾಂತರದಿಂದ ಕಾಪಾಡ್ಕೊಂಡು ಬಂದಿರೋ ಮಠದ ನೀತಿ ನಿಯಮ ಮಡಿನ ಬಿಡೋಕ್ಕಾಗಲ್ಲ. ಅರಸರು ಹೇಳಿದ್ರು ಅಂತ ನಮ್ ಮಠದ ಬಾವಿ ನೀರ್ ಕೊಡಕ್ಕಾಗತ್ತಾ? ಹೋಗ್ರಿ ಬುದ್ಧಿಯಾರ, ನಾವು ನೀರ್ ಬೇಕಾ ಬೇಕು. ಮಠದ ಬಾವಿನ ಮೈಲ್ಗೆ ಮಾಡಿದ್ರಲ್ಲಪ್ಪ. ಅರಸು ಹೇಳಿದ್ದು ನಿಜ. ನೀರು ಎಲ್ಲರಿಗೂ ಸೇರ್ಬೇಕಾದ್ದು, ಅದು ಎಲ್ಲರ ಸೊತ್ತು. ಕುಡಿವ ನೀರು ಉಸಿರಾಡುವ ಗಾಳಿ ನಿಲ್ಲುವ ನೆಲ ನಮ್ಮದು, ನಮ್ಮೆಲ್ಲರಿಗೂ ಸೇರಿತ್ತು. ಹರಿವ ನೀರದು ಸ್ವಾಮಿ, ಹರಿವ ನೀರದು ಸ್ವಾಮಿ, ಹರಿವ ನೀರದು ಸ್ವಾಮಿ, ಹರಿವ ನೀರದು ಸ್ವಾಮಿ. ಒಬ್ಬ ಇಷ್ಟೆಲ್ಲ ಕತೆ ಹೇಳಿ ಹೇಳಿ ಗಂಟ್ಲೆಲ್ಲ ಒಣಗೋಗೈತೆ. ಒಂದು ಛಾಯಾದೇವಿಯ ಶ್ರೀ ಮಹಾತ್ಮನ ಅಪ್ಪ, ಅದು ಆ ಛಾಯ ಅಲ್ಲ, ಚಹಾ, ಟೀ ಟೀ. ಓ ಟೀಯಾ? ಬಾಲ್ ಒಂದ್ ಕಟ್ಟು ಗಣೇಶ್ ಬಿಡಿ ಕೊಡೋಣ. ಯಾವ್ದು? ಗಣೇಶ್ ಬಿಡಿ ಅಣ್ಣ, 2 ಟೀ 2 ಬಂದ್ ಕೊಡಿ ಅಣ್ಣ. ಅಣ್ಣ ಅದೇನಲ್ಲಿ ಕಟ್ ಹಾಕ್ಸಿಟ್ಟಿರೋದು? ಅದ ಪರವಾನಗಿ ಪತ್ರ. ಪರವಾನಗಿ ಪತ್ರ? ಮತ್ತೆ ಯಾವ್ದೋ ಸಿಗರೇಟ್ ಪ್ಯಾಕ್ ಇದ್ದಂಗಿದೆ. ಸಿಗರೇಟ್ ಪ್ಯಾಕ್ ಅಣ್ಣ. ಏನಣ್ಣ ಪರವಾನಗಿ ಪತ್ರ ಅಂತೀಯ, ಸಿಗರೇಟ್ ಪ್ಯಾಕು ಅಂತೀಯ, ಏನಣ್ಣ ಕತೆ? ಅದು ಪರವಾನಗಿ ಪತ್ರನೂ ಹೌದು, ಸಿಗರೇಟ್ ಪ್ಯಾಕು ಹೌದು. ಅದರಿಂದ ಭಾರಿ ಕತೆನೇ ಇದೆ. ಅಲ್ಲ ಕಣಣ್ಣ, ನಾವೇ ಕತೆ ಹೇಳೋರು, ನಮ್ಗೆ ಕತೆನಾ? ಹೇಳ್ತೀನಿ ತಡಿ ಅಣ್ಣ. ದೇವರಾಜ ಅರಸೋರು ಮುಖ್ಯಮಂತ್ರಿಗಳಾಗಿದ್ದಾಗ ಏನಾಯ್ತಪ್ಪ ಅಂದ್ರೆ, ಕೊಬ್ಬಿದ ಹಂದಿ ಸಂದಿಗೊಂದಿಯಲ್ಲಿ ನುಗ್ಗಿ, ಕೊಬ್ಬಿದ ಹಂದಿ ಸಂದಿಗೊಂದಿಯಲ್ಲಿ ನುಗ್ಗಿ, ಇಪ್ಪಗೆಯ ಮಂದಿಯನ್ನು ಕೂಡಿಸಿ ಹೋಗಿ, ಇಪ್ಪಗೆಯ ಮಂದಿಯನ್ನು ಕೂಡಿಸಿ ಹೋಗಿ, ಕೊಬ್ಬಿದ ಹಂದಿ
ನಿಂದು? ಪಿಂಚಣಿ ಕಾಸು ಬಂದಿರ್ಲಿಲ್ಲ, ಕೇಳ್ಕೋಬಮ್ಮ ಅಂತ ಬಂದೆ. ನಿದ್ದೆ ಎಲ್ಲ ಮಾಡ್ಬಿಟ್ಟಲು. ನಂದಲ್ಲ ಕಣ ಟೇಬಲ್, ಆ ಕಡೆ ಹೋಗು. ಅಯ್ಯೋ, ಅನ್ಯಾಯವಾಗಿ ಎಬ್ಬಿಸ್ಬಿಟ್ನಲ್ಲ. ಮಲಿಕ ಮಲಿಕ, ಇನ್ನೆಲ್ಲಿಂದ ಬಂದದು ನಿದ್ದೆ, ಹೋಗು. ನಿದ್ದೆ ಮತ್ತೆ ತಂದ್ಕೊಡನೆ. ಏನಜ್ಜ? ಪಿಂಚಣಿ ಕಾಸು ಬಂದಿರ್ಲಿಲ್ಲ, ವಿಚಾರಿಸ್ಕೋಗಮ್ಮ ಅಂತ ಬಂದೆ. ಅರ್ಜಿ ಕೊಟ್ಟು ಎಷ್ಟು ತಿಂಗಳಾಯ್ತು? 7 ತಿಂಗಳಾಯ್ತು ಬುದ್ಧಿ. 7 ತಿಂಗಳು? 2 ತಿಂಗಳ ತಡಿಯಜ್ಜ, ಡೆಲಿವರಿನೇ ಆಯ್ತದೆ. ನನಗಂತೂ ಈ ಸರ್ಕಾರಿ ಕಚೇರಿ ತಿರುಗಿ ತಿರುಗಿ ಇನ್ನಷ್ಟು ವಯಸ್ಸಾಗೋಯ್ತು ಕಣ್ರಪ್ಪ. ಅಮ್ಮರೇ, ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ದೆ, ಇವತ್ತು ಬರ್ತದೆ ಅಂತ ಹೇಳಿದ್ರು. ಎಲ್ಲ ತಗೊಬಂದಿವ್ನಿ. ಎಲ್ಲ ತಂದಿದ್ಯಾ? ಹ್ಞೂ ಅಮ್ಮೋರೆ, ನೋಡಿ. ಅಯ್ಯೋ, ಏನು ಇಲ್ವಲ್ಲ ಇದ್ರಲ್ಲಿ? ಇದ್ರಲ್ಲೇ ಐತೆ ಅಮ್ಮೋರೆ, ನೋಡಿ. ನಾನ್ ಕೇಳಿದ್ದು ಇದನ್ನೆಲ್ಲ ಅರ್ಥ ಆಯ್ತಾ? ಹ್ಞೂ. ಅರ್ಥ ಆಯ್ತಾ? ಹ್ಞೂ ಅಮ್ಮೋರೆ. ಅರ್ಥ ಆಯ್ತಾ? ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು. ಕುರುಡು ಕಂಚಾಣ, ಕುರುಡು ಕಂಚಾಣ, ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು. ಕುರುಡು ಕಂಚಾಣ, ಕುರುಡು ಕಂಚಾಣ. ನಮಸ್ಕಾರ ಬುದ್ಧಿ. ನನ್ನ ಹೆಸರು ಕೃಷ್ಣೇಗೌಡ, ಕೋಟೆಯಿಂದ ಬಂದಿದ್ದೀನಿ. ನಮ್ಮೂರ್ನಾಗೆ ಒಂದೇ ಒಂದು ನ್ಯಾಯ ಬೆಲೆ ಅಂಗಡಿ ಇಲ್ಲ ಬುದ್ಧಿ. ಸರ್ಕಾರಿ ಕಚೇರಿಗೆ ಹೋದ್ರೆ ಇವತ್ತು ಬಾ ನಾಳೆ ಬಾ ಅಂತ ದಿನ ತಳ್ತಾರೆ. ನೀವು ದ್ಯಾವ್ರ ಬಂದಾಗ ಬಂದಿದ್ದೀರಿ, ನೀವೇ ಏನಾದರೂ ಮಾಡಬೇಕು ಬುದ್ಧಿ. ಬುದ್ಧಿ, ಸಿಗರೇಟ್ ಒಂದು ಪೇಪರ್ನಾಗ ಬರ್ಕೊಟ್ಟಿದ್ದಾರೆ. ಇದನ್ನ ತೋರ್ಸೋ ಕೆಲಸ ಆಗ್ತಾ ಬುದ್ಧಿ. ಯಾವ್ರ ಬುದ್ಧಿ ನೀವು? ಯಾವ್ರ ಬುದ್ಧಿ? ದೇವರಾಜ ಅರಸೋರ್ಗೆ ಬದಲಾವಣೆಯ ಹರಿಕಾರ, ಬದಲಾವಣೆಯ ಹರಿಕಾರ, ಕದಲಿಸಿದನೆ ಹಣೆ ನೀರ, ಕದಲಿಸಿದನೆ ನಿಂತ ನೀರ. ಬದಲಾವಣೆಯ ಹರಿಕಾರ. ಒಂದು ಸಿಗರೇಟ್ ಪ್ಯಾಕ್ ಮೇಲೆ ಪರವಾನಗಿ ಪತ್ರನ? ಹಂಗೆ ಆದದ್ದು. ಆವತ್ತು ದೇವರಾಜ ಅರಸೋರು ನಮ್ಮ ಅಪ್ಪಯ್ಯನಿಗೆ ಪರವಾನಗಿ ಮಾಡ್ಕೊಡ್ದಿದ್ರೆ ಇವತ್ತು ನಾವು ಊಟ ಮಾಡ್ತಿರ್ಲಿಲ್ಲ ಅಣ್ಣ. ಅವ್ರ ಕೈ ಹಚ್ಚಿದ ಕೆಲಸ ಎಲ್ಲ ಒಳ್ಳೇದೇ ಆಯ್ತಿತ್ತಂತೆ. ಅವ್ರ ಕೈಯಲ್ಲಿ ಒಂದು ಮಚ್ಚೆ ಇತ್ತಂತೆ. ಅದು ಅವರ ಕೈಯಲ್ಲಿದ್ದ ಮಚ್ಚೆ ಅಲ್ಲ, ಮನಸ್ಸಿನಲ್ಲಿ ಇದ್ದ ಇಚ್ಛೆ. ಮನಸ್ಸಿನಲ್ಲಿ ಇಚ್ಛೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀನು ಇಚ್ಛೆ ಅಂದ ಕೂಡಲೇ ನನಗೊಂದು ನೆನಪಾಯ್ತು, ಕೇಳು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅಲ್ಲ ಕನ್ನಡ, ನೀಲ್ಗಾರ ಹಾಡು ಹೇಳ್ಬಿಟ್ಟು ಭಾವಗೀತೆ ಹೇಳ್ತಾ ಇದೆಯೇ. ನಿನ್ ಡ್ರೆಸ್ಗೂ ಆ ಹಾಡ್ಗೂ ಸಂಬಂಧವೇ ಇಲ್ಲ. ಅದಿರ್ಲಿ, ಈಗ ಈ ಹಾಡು ಯಾಕೆ ಅಂತ? ಇವನು ಇಚ್ಛೆ ಅನ್ನಲ್ಲಪ್ಪ, ದೇವರಾಜ ಅರಸೋರ ಇಚ್ಛಾಶಕ್ತಿ ನೆನಪಾಯ್ತು ನನಗೆ. ಆ ಹಾಡ್ಗೂ ನಮ್ ಬುದ್ಧಿಯವ್ರಿಗೂ ಏನಣ್ಣ ಸಂಬಂಧ? ಸಂಬಂಧ ಐತೆ. ಈ ಹಾಡನ್ನ ಬರೆದ ಗೋಪಾಲಕೃಷ್ಣ ಅಡಿಗರು ಒಮ್ಮೆ ದೇವರಾಜ ಅರಸೋರ್ನ ಭೇಟಿ ಮಾಡಿದ್ರಂತೆ. ಅಡಿಗರು ಅರಸರನ್ನ? ಹಂಗಲ್ಲ, ಈ ಅಡಿಗ್ರೆ ಅರಸೋರ್ ಬಗ್ಗೆ ಬೈದ್ ಬರ್ತಿದ್ರಂತೆ. ಅಂದ್ಮೇಲೆ ಅವ್ರ್ಯಾಕೆ ಇವ್ರನ್ನ ನೋಡಕ್ ಹೋಗ್ಬೇಕಾಗಿತ್ತು? ಅದು ಪಕ್ಷಗಳ ಜಗಳ. ಆದ್ರೆ ಮನುಷ್ಯತ್ವದ ವಿಚಾರ ಬಂದಾಗ ಅರಸೋರ್ಗೆ ಎಲ್ರು ಒಂದೇ.
ಅಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅಂದ್ರೆ ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮಳೆಯ ತಲೆಗಳ ಮೂಕ ಮರ್ಮರ ಇನ್ನು ಇಲ್ಲಿಯೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಗರುಡನಗಿರಿಯವರು ನಿಮ್ ಬಗ್ಗೆ ಎಲ್ಲ ವಿವರಿಸಿದ್ದಾರೆ. ಬರಬಾರ್ದು ಅಂದ್ಕೊಂಡಿದ್ದೆ. ಗರುಡನಗಿರಿ ಅವರ ಒತ್ತಾಯದ ಮೇರೆಗೆ ಬಂದಿದ್ದು. ಅಪ್ಪಣೆ ಕೊಡಿದೆ ಅವರು. ತುರ್ತು ಪರಿಸ್ಥಿತಿ ಮತ್ತು ಇಂದಿರಾ ಗಾಂಧಿ ಅವರ ವರ್ತನೆಯ ಬಗ್ಗೆ ನಮಗೆ ತೀರಾ ಅಸಮಾಧಾನವಿದೆ. ಅದು ನಿಮ್ಮ ಅಭಿಪ್ರಾಯ? ಅದು ಹೌದು. ಆದರೆ ಕನ್ನಡ ಪ್ರಭಾ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯನ್ನು ಸುಟ್ಟು ಹಾಕಿ ಅಂತ ನೀವು ಹೇಳಬಾರ್ದಿತ್ತು. ಇವತ್ತು ಪತ್ರಿಕೆ ವ್ಯಾನು, ನಾಳೆ ನಮ್ಮನ್ನು. ಅದು ಏನೋ ಕೋಪದಲ್ಲಿ ಆಡಿದ ಮಾತು. ದಯವಿಟ್ಟು ಕ್ಷಮೆ ಇರಲಿ. ನಾನು ಅವರಲ್ಲಿ ಕೂಡ ಕ್ಷಮೆ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ಸಂಯುಕ್ತ ಕರ್ನಾಟಕ ಪತ್ರಿಕೆ ಮುಚ್ಚೋಗೋ ಪರಿಸ್ಥಿತಿ ಬಂದಾಗ ನಾನೇ ಬುದ್ಧಿ ಅವ್ರನ್ನ ಕೇಳ್ಕೊಂಡೆ, ಅದನ್ನು ಮುಚ್ಚೋದು ಬೇಡ, ನೂರಾರು ಬಡ ಕುಟುಂಬಗಳಿಗೆ ತೊಂದರೆ ಆಗುತ್ತೆ ಅಂತ. ಆಗ ಅಬಕಾರಿ ಬಸವರಾಜ್ ಅವ್ರನ್ನ ಕರೆದು ಅದನ್ನು ನೀವೇ ನಡ್ಸ್ಕೊಂಡು ಹೋಗಿ ಕೆಲ್ಸಗಾರರಿಗೆ ತೊಂದರೆ ಆಗೋದು ಬೇಡ ಅಂತ ಆದೇಶ ಕೊಟ್ಟರು. ಬುದ್ಧಿ ಅವರ ಮಾತು ಖಾರ, ಮನಸ್ಸು ಸಿಹಿ. ಅದಿರಲಿ, ವಿಷಯಕ್ಕೆ ಬರ್ತೀನಿ. ನೀವು ಎಲೆಕ್ಷನ್ಗೆ ನಿಂತಿದ್ದು, ಸೋತಿದ್ದು, ಕೆಲಸ ಕಳ್ಕೊಂಡಿದ್ದು ಎಲ್ಲ ನನಗೆ ಗೊತ್ತಿದೆ. ನನ್ನಿಂದ ಏನಾದರೂ ಸಹಾಯ ಮಾಡೋಣ ಅಂತ ಕರೆಸ್ಕೊಂಡೆ. ನಿಮಗೆ ತಿಂಗಳಿಗೆ ಒಂದು 5,000 ರಿಂದ 8,000 ಸಿಗೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ದುಡ್ಡು? ಅದು ನನ್ನ ದುಡ್ಡಲ್ಲ, ಜನರ ದುಡ್ಡು. ಜನರ ದುಡ್ಡನ್ನ ಜನರ ಕವಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೆ, ಬಹಳ ಖಾರವಾಗಿ ಮಾತಾಡಿದ್ದೆ. ದಯವಿಟ್ಟು ಕ್ಷಮಿಸಿ. ನಿಮಗೆ ಒಂದು ವಿಪರ್ಯಾಸ ಹೇಳ್ತೀನಿ. ನಾನು ಸಾರಿಗೆ ಸಚಿವನಾಗಿದ್ದಾಗ ಎಂಥದ್ದೋ ಒಂದು ಸಣ್ಣ ಕಾರಣಕ್ಕೆ ನಾನು ರಾಜೀನಾಮೆ ಕೊಡಲೇಬೇಕು ಅಂತ ತುಂಬಾ ಗಲಾಟೆ ಮಾಡಿದ್ರು. ಹೈಕಮಾಂಡ್ ಆದೇಶಕ್ಕೆ ಒಪ್ಪಿ ನಾನು ರಾಜೀನಾಮೆ ಕೊಟ್ಟೆ. ಕೊಟ್ಟ ಮರುಕ್ಷಣವೇ KSRTC ಕೆಂಪು ಬಸ್ ಹತ್ಕೊಂಡು ಸೀದಾ ಕಲ್ಲಳ್ಳಿಗೆ ಹೊರಟ್ಬಿಟ್ಟೆ. ಇದು ಸುದ್ದಿ ಆಗಲಿಲ್ಲ. ಮಿನರ್ವಾ ಮಿಲ್ ಲಾಕೌಟ್ ಆಗಿತ್ತು. ಆಗ ನಾನು ಕಾರ್ಮಿಕ ಸಚಿವ. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಲೋನ್ ಕೊಡಿಸಿ ಮತ್ತೆ ಫ್ಯಾಕ್ಟ್ರಿ ಚೆನ್ನಾಗಿ ನಡೆಯೋಗಿ ಮಾಡಿದೆ. 100 ಜನ ಕಾರ್ಮಿಕರು ಉಸಿರಾಡುವಾಗಾಯಿತು. ಇದು ಸುದ್ದಿ ಆಗಲಿಲ್ಲ. ಯಾವುದೋ ಒಂದು ಸಣ್ಣ ಮದುವೆ ಭೋಜನ ಕೂಟದಲ್ಲಿ ನನ್ನ ಪಕ್ಕದಲ್ಲಿ ನಿಂತಿದ್ದ ಜೈರಾಜ್ ಜೊತೆಗಿನ ಫೋಟೋ ಪತ್ರಿಕೆಯ ಮುಖಪುಟದಲ್ಲಿ ಬಂತು. ಮಂತ್ರಿ ಆಗಿದ್ನಪ್ಪ, ಒಂದು ಸಣ್ಣ ಕಾರ್ ತಗೊಂಡೆ, ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡ್ತು. ಆದ್ರೆ ನಿಮ್ಮಂತ ಒಬ್ಬ ದೊಡ್ಡ ಕವಿ ನನ್ನ ಬಗ್ಗೆ ಅಭಿಪ್ರಾಯನ ಬದಲಿಸ್ಕೊಂಡ್ರಲ್ಲ. ಸರಿ, ನಾನಿಲ್ಲಿ ಹೊರಡ್ತೇನೆ. ಆಗ್ಲಿ, ಇನ್ನೊಮ್ಮೆ ಬನ್ನಿ, ಆಗ ಸಾಹಿತ್ಯದ ಬಗ್ಗೆನೇ ಮಾತಾಡೋಣ. ಯಾವ ಮೋಹನ ಮುರಳಿ ಕರೆಯಿತು ದೂರ ಬುದ್ಧಿ, ಒಂದೆರಡು ಅಂತರಂಗದ ಪ್ರಶ್ನೆಗಳಿವೆ. ಅಂತರಂಗ ಏನು, ಬಹಿರಂಗ ಏನು? ಚೆನ್ನಾಗಿದ್ರೆ ಸಾಕು, ಹೇಳಿ. ನೀವೇ ಭ್ರಷ್ಟಾಚಾರನ ಹುಟ್ಟು ಹಾಕಿದ್ದೀರಿ ಎಂಬ ಆಪಾದನೆ ಇದೆ. ಏನ್ ಹೇಳಿ? ಆಪಾದನೆ. ಆಪಾದನೆ ಅಷ್ಟೇ. ಭ್ರಷ್ಟಾಚಾರನ ನಾನು ಹುಟ್ಟು ಹಾಕಿದ್ನೆ. ಅದು ಅನಾದಿ ಕಾಲದಿಂದಲೂ ಇದೆ. ನನ್ನ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿರ್ಬೋದು. ನಿಮಗೆ ಒಂದು ಘಟನೆ ಹೇಳ್ತೀನಿ. ಒಂದ್ ದಿವಸ ಒಬ್ಬಾತ ತನ್ನ ತಾಯಿ ಅಂತ್ಯಕ್ರಿಯೆಗೆ ಹಣ ಬೇಕು ಅಂತ ನನ್ನ ಬಳಿಗೆ ಬಂದ. ನಿಮಗೆ ಗೊತ್ತಲ್ಲ, ಯಾವುದೇ ಹಿನ್ನೆಲೆ ಇಲ್ಲದ ರಾಜಕೀಯ ಪ್ರವೇಶ ನನ್ನದು.
ಸುಮಾರು 2 ಗಂಟೆಗಳ ಕಾಲ ಇಂಜಿನಿಯರಿಂಗ್ ಕಾಲೇಜ್ ತೆರೀಬೇಕು ಅಂತ ಒಬ್ಬ ಬೃಹತ್ ಉದ್ಯಮಿ ಹಣದ ಜೊತೆ ನನ್ನ ನಿರೀಕ್ಷೆಯಲ್ಲಿದ್ದ. ನನಗೆ ಮನಸ್ಸಿರಲಿಲ್ಲ. ಈ ಕಡೆ ತನ್ನ ತಾಯಿ ಅಂತ್ಯಕ್ರಿಯೆಗೆ ಹಣ ಬೇಕು ಅನ್ನುವ ದೀನತೆ, ಇನ್ನೊಂದು ಕಡೆ ಹಣ ತೆಗೆದುಕೊಳ್ಳಲೇಬೇಕು ಅನ್ನುವ ಒತ್ತಾಯ. ಹಾವನ್ನ ಹೊಡೆದು ಹದ್ದು ಹಾಕ್ತೆ. ಭ್ರಷ್ಟಾಚಾರದ ಹಾರ ನನ್ನ ಕೊರಳಿಗೆ ಬಿತ್ತು. ಇದನ್ನ ಭ್ರಷ್ಟಾಚಾರ ಅನ್ನೋದಾದ್ರೆ